ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೆಫ್ಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಬಂದು ನಾವು ಕುಣಗಲ್ಗೆ ಹೋಗ್ತಾ ಇದ್ದೀವಿ ನನ್ನ ಮಗನ ನೋಡೋಕ್ಕೆ ಅಂತ. ಹಾಸ್ಟೆಲ್ ವಿಸಿಟಿಂಗ್ ಬರ ಹೇಳಿದ್ರು ಇವತ್ತು, ಅದಕ್ಕೆ ಅಂದರೆ ಶನಿವಾರ ವಿಸಿಟಿಂಗ್ ಇತ್ತು ಇವತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನೋಡೋಕ್ಕೆ ಅಂತ ಹೇಳಿ ನಾನು ನಮ್ಮ ಯಜಮಾನರು ಮತ್ತು ಅಮ್ಮ, ತಮ್ಮನ ಹೆಂಡತಿ, ತಮ್ಮನ ಮಗಳು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತಾತನಿಗೆ ಪ್ರೀತಿಯ ಮುದ್ದಿನ ಮೊಮ್ಮಗನಂತಲೇ ಹೇಳ್ಬೋದು. ಅವರು ಕೂಡ ಬರಬೇಕಿತ್ತು, ಬಟ್ ಎಲ್ಲರೂ ಬಂದರೆ ಮನೆ ಹತ್ರ ಯಾರೂ ಇರಲ್ಲ ಅಂತ ಹೇಳಿ ತಾತ ಅಂದರೆ ನಮ್ಮಪ್ಪ ಅಲ್ಲೇ ಉಳ್ಕೊತು, ಬರಲಿಲ್ಲ. ಇನ್ನೊಂದ್ಸತಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ನಾನು ಬೇಗನೆ ಎದ್ದೆ. ಅದು 4 ಗಂಟೆಗೆ ಎದ್ದಿದ್ದೀನಿ. ಏನೇನು ಬೇಕು ವಿಸಿಟಿಂಗ್ ಅಂತ ಹೇಳಿದರೆ ಮಕ್ಕಳಿಗೆ ಏನೇನು ಇಷ್ಟ ಆಗಿರುತ್ತೆ ಅದೆಲ್ಲ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಅಂತ ಹೇಳಿದರು. ಅದಕ್ಕೋಸ್ಕರ ವಿಸಿಟಿಂಗ್ ಬರೋಕ್ಕಿಂತ ಮುಂಚೆನೇ ನನ್ನ ಮಗ ಹಾಸ್ಟೆಲ್ ಕಾಲ್ ಮಾಡಿದಾಗ ಹೇಳಿದ, ಏನು ಬೇಕಪ್ಪ ಅಂತ ಕೇಳೋದಕ್ಕೆ ಅವ್ನು ಕೇಳಿದ್ದು ನಿಜವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ ಬೇರೆ ಮಕ್ಕಳು ಏನು ಕೇಳ್ತಾರೋ ಗೊತ್ತಿಲ್ಲ, ಪಿಜ್ಜಾ ಬರ್ಗರು ಅದು ಇದು ಬೇಕು ಅಂತ ಕೇಳ್ತಾರೆ. ಬಟ್ ನನ್ನ ಮಗ ಪಾಸ್ತಾ ಒಂದೇ ಸಾಕು ಮಮ್ಮಿ ಅಂತ ಹೇಳ್ದ. ಆದರೂ ಅವ್ನು ಕೇಳಿದ್ನ ಅಂತೇಳಿ ನಾವು ಅದನ್ನೇ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ಅಲ್ಲಿ ಚಿಕನ್ ಮಟನ್ ಎಲ್ಲ ಕೊಡೋದೆಲ್ಲ ರೇರು ಅಂತ ಹೇಳಿ ನಾನು ಅವನಿಗೆ ಪಲಾವು ಮತ್ತು ಕಬಾಬು, ಚಿಕನ್ ಪಲಾವು ಮತ್ತು ಚಿಕನ್ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಚಪಾತಿ ಮತ್ತು ಮಶ್ರೂಮು, ಪಾಸ್ತಾ ಇಷ್ಟನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಶನಿವಾರ ಆಗಿರೋದ್ರಿಂದ ಅಮ್ಮ ಚಿಕನ್ ತಿನ್ನಲ್ಲ, ಅದರಿಂದ ಅಮ್ಮಂಗೂ ಆಗುತ್ತೆ ಅಂತ ಹೇಳಿ ಚಪಾತಿ ಮತ್ತು ಮಶ್ರೂಮ್ ಮಾಡಿಕೊಂಡೆ. ಅದರಲ್ಲೂ ನನ್ನ ಮಗನಿಗೆ ಮಶ್ರೂಮು ಮತ್ತು ಪನ್ನೀರು ಈ ಥರ ಐಟಮ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಇನ್ನೊಂದು ಸೈಡಲ್ಲಿ ನಾನು ಇಲ್ಲಿ ಚಿಕನ್ಗೆ ಏನೇನು ಬೇಕು ಅಂದರೆ ಚಿಕನ್ ಪಲಾವು ನಾವು ಬೆಳಿಗ್ಗೆ ನಾಷ್ಟಕ್ಕೆ ಅಂದರೆ ಇಲ್ಲಿಂದ 6:30 ಬಿಟ್ಟರೆ ಅಲ್ಲಿ 9 ಗಂಟೆಗೆ ರೀಚ್ ಆಗಬೇಕು. ಅದಕ್ಕೆ ಅಷ್ಟು ಬೇಗ ಮಾರ್ನಿಂಗ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ಚಿಕನ್ ಪಲಾವು ಮತ್ತು ಕಬಾಬು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಮಟನ್ ಏನು ಜಾಸ್ತಿ ಇಷ್ಟಪಟ್ಟು ತಿನ್ನಲ್ಲ, ಚಿಕನ್ ಐಟಮೇ ಒಂದು ಸ್ವಲ್ಪ ತಿನ್ನೋದು. ತಿಂದರೆ ಅದರಲ್ಲೂ ಕಬಾಬು ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾನೆ, ಅದಕ್ಕೋಸ್ಕರ ಕಬಾಬು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ನೈಟೇ ಎಲ್ಲನೂ ರೆಡಿ ಮಾಡಿಕೊಂಡು ಈರುಳ್ಳಿಗೆ ಏನೇನು ಬೇಕು ಅಂದರೆ ಪಲಾವ್ಗೆ ಏನೇನು ಬೇಕು ಅಂತ ಹೇಳಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಂಡು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನೊಂದು ಸೈಡ್ ಅವ್ರು ಮಲಗಿದ್ರು, ಎಲ್ಲ ಅಡುಗೆ ಎಲ್ಲ ಆದಮೇಲೆ ಹೇಳ್ಸೋಣ ಅಂತ ಸುಮ್ಮನಾದೆ. ನಾನಿಲ್ಲಿ ಪಲಾವ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಬಾಬ್ಗೂ ಏನೇನು ಬೇಕು ಎಲ್ಲನೂ ಕಲಿಸ್ಕೊಂಡು ನೀಟಾಗಿ ಮಡಿಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಚಪಾತಿ ಹಿಟ್ಟಿಗೆ ಅದನ್ನು ಕೂಡ ಮಾಡಿಕೊಂಡು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ. ಈ ಕಡೆ ಮಶ್ರೂಮ್ಗೆ ಏನೇನು ಬೇಕು ಅಂತೇಳಿ ಎಲ್ಲನೂ ಕುಯ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ನಾನು ಅಂದರೆ ಹಿಂದಿನ ವೀಡಿಯೋದಲ್ಲಿ ಒಂದು ವೀಡಿಯೋ ಹಾಕಿದ್ದೆ, ಒಂದು 2-3 ವೀಡಿಯೋ ಹಾಕಿದ್ದೀನಿ ಹಾಸ್ಟೆಲ್ ಬಗ್ಗೆ, ಯಾವ ಹಾಸ್ಟೆಲ್ಗೆ ಸೇರಿಸಿರೋದು, ಹಾಸ್ಟೆಲ್ ಪ್ಯಾಕಿಂಗ್, ಮಗನ ಪ್ಯಾಕಿಂಗು, ಹಾಗೆ ಬಿಟ್ಟಿಟ್ಟು ಬರೋಕ್ಕೆ ಹೋಗಬೇಕಾದ್ರೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಆವಾಗ ಒಂದು 2-3 ಜನ ಕಮೆಂಟ್ ಮಾಡಿದರು. ಫಸ್ಟ್ ಆಫ್ ಆಲ್ ನಿಮ್ಮ ಕಮೆಂಟ್ಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ವೀಡಿಯೋಗಳು ನೋಡಿ ಕಮೆಂಟ್ ಮೂಲಕ ತಿಳಿಸ್ತೀರಾ, ಕಮೆಂಟ್ ಮಾಡ್ತೀರಾ, ಖುಷಿ ಆಗುತ್ತೆ. ಒಬ್ಬರು ಅದರಲ್ಲಿ ಯಾರೋ ಹೇಳಿದರು, ಇಷ್ಟು ಪ್ರೀಸೋ ಮಗುನ ಏನಕ್ಕೆ ಅಷ್ಟೊಂದು ದೂರ ಹೋಗಿ ಹಾಸ್ಟೆಲ್ಗೆ ಸೇರಿಸಿದ್ದೀರಾ, ಇದು ಬೇಕಿತ್ತಾ ನಿಮಗೆ ಅಂತ ಕೇಳಿದರು. ನಾನು ಅಳ್ತಿರೋದು ನೋಡಿಬಿಟ್ಟು ಕಮೆಂಟ್ ತಿಳಿಸಿದ್ದೀರಾ. ನಿಜವಾಗ್ಲೂ ನಿಮ್ಮ ಕಮೆಂಟ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಅಂದರೆ ನೀವು ಹೇಳ್ತಾ ಇದ್ರಿ ಹಾಸ್ಟೆಲ್ಗೆ ಸೇರಿಸಿದ ತಕ್ಷಣ ಮಕ್ಕಳು ಓದ್ಬಿಡ್ತಾರಾ ಅಂತ ಹೇಳಿದ್ದೀರಾ. ಆ ಥರ ಏನಿಲ್ಲ. ನಾನು ಅಂದರೆ ನಿಜವಾಗ್ಲೂ ನನಗೆ ಇಬ್ಬರೇ ಮಕ್ಕಳಿರೋದು, ಮಗಳು ಮತ್ತು ಮಗ. ಬಿಟ್ಟಿರೋಕ್ಕಾಗಲ್ಲ, ನಿಜ ಒಪ್ಕೊಳ್ತೀನಿ. ಆದರೆ ಅನಿವಾರ್ಯ ಕಾರಣದಿಂದ ನಾನು ಸೇರಿಸಿರೋದು. 2 ಕಾರಣದಿಂದ ನಾನು ಅವನ್ನ ಸೇರಿಸಿದ್ದೀನಿ. ಒಂದು, ಅವನು ಚೆನ್ನಾಗಿ ಓದ್ತಾನೆ ಅನ್ನೋದಕ್ಕೋಸ್ಕರ ಸೇರಿಸಿದ್ದೀನಿ. ಇನ್ನೊಂದು ಅಂದರೆ ಇಲ್ಲಿ ನಾವಿರುವಂಥ ಜಾಗದಲ್ಲಿ ಅವನ ಏಜವರು ಇತ್ತೀಚೆಗೆ ಅಂದರೆ ಅವನ ಏಜವರು ನಮ್ಮ ಬಾಡಿಗೆಗೆ ಬರೋರು ಅಕ್ಕಪಕ್ಕದವರು ಜಾಸ್ತಿ ಆದರು. ಅವನ ಏಜವರು ಏನು ಮಾಡ್ತಾರೆ ಅಂದರೆ ನನ್ನ ಮಗನಿಗೆ ತುಂಬ ಇಂಟ್ರೆಸ್ಟ್ ಇದೆ ಓದೋದ್ರಲ್ಲಿ. ಅವನು ಬಾಕಿ ಟೈಮಲ್ಲಿ ನಾನು ಆಟ ಆಡೋಕ್ಕೆ ಹೋದರೆ ನಾನು ಬೇಡ ಅಂತ ಹೇಳಲ್ಲ, ಬಟ್ ಟೆಸ್ಟ್ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ ಅವನೇ ಕೂತ್ಕೊಂಡು ಓದೋಕ್ಕೆ ಕೂತ್ಕೊಂಡ್ರು ಕೂಡ ಅವ್ನ ಫ್ರೆಂಡ್ಸ್ಗಳು ಏನು ಮಾಡ್ತಾಯಿದ್ರು, ಈಚೆಗಡೆ ಬಂದು ಲಿಖಿತ್ ಮುದ್ದು ಬಾರೋ ಅಂತ ಹಿಂಸೆ ಮಾಡ್ತಿದ್ರು. ಆವಾಗ ಅವನ್ನ ಏನು ಓದಬೇಕು ಇಂಟ್ರೆಸ್ಟ್ ಎಲ್ಲ ಹೋಗಿ ಅವನು ಆಟ ಆಡಬೇಕು ಅನ್ನೋ ಇಂಟ್ರೆಸ್ಟ್ ಕಡೆ ತಿರುಗ್ತಿತ್ತು. ಒಂದು 5 ನಿಮಿಷ ಹೋಗಿದ್ದು ಬರ್ತೀನಿ ಮಮ್ಮಿ, ಒಂದು ಅರ್ಧ ಗಂಟೆ ಹೋಗಿದ್ದು ಬರ್ತೀನಿ ಅಂತ ಸಿಕ್ಕಾಬಿಟ್ಟೆ ಹಿಂಸೆ ಮಾಡ್ತಿದ್ದ. ಆ ಪ್ರೆಸಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ, ಹೊಡೆದ್ರೆ ಹೊಡೆಸ್ಕೊಬಿಡ್ತಿದ್ದ. ಅದಕ್ಕೋಸ್ಕರ ಈಗ ಒಂದು 5 ನಿಮಿಷ ಅಂತ ಬಿಟ್ಟರೆ ಹೋಗಿದ್ದು ಬರೋಕೆ ಬಂದುಬಿಟ್ರೆ ಅರ್ಧ ಗಂಟೆ 1 ಅವರ್ ಬರ್ತಾನೆ ಇರಲಿಲ್ಲ, ಕೆಳಗಡೆ ಕರ್ಕೊಂಡು ಹೊಂಟೋಗ್ಬಿಡ್ತಿದ್ರು ಬಾಲ್ ಆಟ ಆಡೋಕ್ಕೆ ಅಂತ. ಅವ್ನಿಗೆ
ಅವನಿಗೆ ಥ್ರೋಬಾಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಿಂದ ಹೊಂಟೋಗ್ಬಿಡ್ತಿದ್ದ. ನಾನು ಅವ್ನು ನೋಡಿಕೊಂಬರಕ್ಕೆ ನಾನು ಹೋಗ್ಬೇಕಿತ್ತು. ನಾವು ಈಗಲಿಂದ ಮಕ್ಳಿಗೆ ಎಜುಕೇಷನ್ ಕೊಟ್ಟರೆ ತಾನೇ ಅವ್ರ ಮುಂದಕ್ಕೆ ಲೈಫ್ ಸೆಟ್ಲ್ ಆಗೋದು. ಈಗ ನೀವು ಹೇಳಿದ್ರೆ ಬಿಟ್ಟಿರೋಕ್ಕಾಗ್ದೇ ಏನಕ್ಕೆ ಅವನ್ನ ಸೇರಿಸಿದ್ದೀರಂತ. ಹೌದು ಕಷ್ಟ ಆಗುತ್ತೆ, ಬಟ್ ನಾವು ಈಗಲಿಂದ ಕಷ್ಟ ಅನುಭವಿಸಿದ್ರೆ ಮುಂದಕ್ಕೆ ಮಕ್ಕಳಿಗೆ ಈಸಿ ಆಗೋದು. ನಾವೇ ಈಗ ಎಲ್ಲನೂ ಸುಖ ಅವ್ನಿಗೆ ಏನೇನು ಎಲ್ಲ ಬೇಕು ಎಲ್ಲನೂ ಈಗಲಿಂದನೇ ಅವನಿಗೆ ಏನು ಕಷ್ಟ ಕೊಡ್ದೇ ಸುಖನೇ ಕೊಟ್ಬಿಟ್ಟು ಈಗ ಎಲ್ಲನೂ ಅವ್ನಿಗೆ ಸಂತೋಷ ಕೊಡೋಕ್ಕೋಸ್ಕರ ಅವ್ನು ಕೇಳಿದ್ದನ್ನು ಕೊಡಿಸಿ ಅವನು ಓದೋರು ಪರವಾಗಿಲ್ಲ ಅಂತ ಓದೋನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಟ ಆಡೋಕೆ ಕಳಿಸ್ಬಿಟ್ರೆ ಅವ್ನ ಎಜುಕೇಷನ್ ಹಾಳಾಗುತ್ತೆ. ಅವ್ನು ಮುಂದಕ್ಕೆ ತುಂಬ ಅನುಭವಿಸ್ಬೇಕಾಗುತ್ತೆ. ಇವತ್ತಿನ ಜನ್ರೇಷನ್ ನೋಡ್ತಾ ಇದ್ರೆ ನಿಮಗೆ ಗೊತ್ತೇ ಇರುತ್ತೆ. ಇವತ್ತೆಲ್ಲ ಎಜುಕೇಷನ್ ಇದ್ದರೆ ಇವತ್ತು ಒಂದು ಕೆಲಸ ಆಗಿರ್ಬೋದು ಏನೇ ಗಿಟ್ಟಿಸ್ಕೊಳ್ಳೋಕೆ ಸಾಧ್ಯ ಆಗಿರೋದು. ಎಲ್ಲ ಕೂಡ ಕಾಲ ಬದಲಾಗ್ದಂಗೆ ನಾವು ಬದಲಾಗ್ತಾನೆ ಇರಬೇಕು. ಹೌದು ನಮಗೆ ಬಿಟ್ಟಿಡೋಕ್ಕೆ ಕಷ್ಟ, ಅವ್ನು ಬಿಟ್ಟಿರೋಕ್ಕಾಗಲ್ಲ, ಒಬ್ಬನೇ ಮಗ ಪ್ರೀತಿಯಿಂದ ಅದು ಎಷ್ಟು ಅವನ್ನ ಅಂದರೆ ಅವನ್ನ ಗಂಡು ಮಗ ಬೇಕು ಅಂತ ಆ ದೇವ್ರು ಈ ದೇವ್ರನ್ನ ಬೇಡಿರೋದು ಇಲ್ಲ, ಎಷ್ಟು ದೇವ್ರು ಬೇಡಿ ಎತ್ತಿದ್ದೀನಿ. ಹೌದು ಕಷ್ಟ ಆಗುತ್ತೆ, ನನಗೆ ಕಷ್ಟ ಆಗುತ್ತೆ ಅಂತ ನಾನು ಇವತ್ತು ಅವನ್ನ ಪಕ್ಕದಲ್ಲೇ ಕೂತ್ಕೊಂಡು ಮಡಿಕೊಂಡೋಕ್ಕಾಗಲ್ಲ ಅಲ್ವಾ. ಎಜುಕೇಷನ್ ಮುಖ್ಯ, ಅದಕ್ಕೋಸ್ಕರ ಸೇರಿಸಿದ್ದೀನಿ. ಅಷ್ಟು ಸೇರಿದ ತಕ್ಷಣ ಓದೋ ಮಕ್ಕಳೆಲ್ಲ ಓದ್ಬಿಡ್ತಾವ ಅಂತ ಕೇಳಿದ್ದೀರಾ? ಇಲ್ಲ. ಅಂದರೆ ಯಾವುದೇ ಓದೋ ಮಕ್ಕಳು ಯಾವುದೇ ಸ್ಕೂಲು ಸೇರಿಸಿದ್ರು ಓದಿಸ್ತಾರೆ. ಹೌದು, ಓದೋ ಕೆಪಾಸಿಟಿ ಇದ್ದರೆ ಮಕ್ಕಳು ಓದ್ತಾರೆ. ಅಂದರೆ ವಾತಾವರಣ ಚೇಂಜ್ ಆದರೆ ಅವನು ಕೂಡ ಚೇಂಜ್ ಆಗ್ತಾನೆ, ಓದೋ ಮೆಂಟಾಲಿಟಿ ಬರುತ್ತೆ. ವಾತಾವರಣ ಚೇಂಜ್ ಆದಾಗ ಆಮೇಲೆ ಇತ್ತೀಚೆಗೆ ನನ್ನ ಮಕ್ಕಳು ಫ್ರೆಂಡ್ಸ್ ಏನಂದರೆ ಬ್ಯಾಡ್ ವರ್ಡ್ ಸಿಕ್ಕಾಬಿಟ್ಟೆ ಉಪಯೋಗಿಸ್ತಿದ್ರು. ಅದರಿಂದ ಅವನು ಆ ರೀತಿ ಬ್ಯಾಡ್ ವರ್ಡ್ ಏನಾದ್ರು ಉಪಯೋಗಿಸ್ಬಿಟ್ರೆ ಕಷ್ಟ, ಮುಂದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇವತ್ತಿಂದ ನಾವು ಮಕ್ಕಳಿಗೆ ಸಿಸ್ಟಮ್ ಕಲಿಸಿದ್ರೆ ಮುಂದಕ್ಕೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಸ್ಟೆಲ್ಗೆ ಸೇರಿಸಿದ್ದೀನಿ. ಬೇರೆಯವ್ರು ಏನೋ ನನಗೆ ಗೊತ್ತಿಲ್ಲ, ಬಟ್ ನನ್ನ 2 ಉದ್ದೇಶ, ಅವ್ನ ಲೈಫ್ ಚೆನ್ನಾಗಿರಬೇಕು, ಅವ್ನು ಚೆನ್ನಾಗಿ ಓದಬೇಕು ಅನ್ನೋದು ಅವನ್ನ ಕೇಳಿನೇ ನಾವು ಹಾಸ್ಟೆಲಿಗೆ ಸೇರಿಸಿರೋದು ಹೊರತು ಹಿಂಸೆ ಮಾಡಿ ನಾವು ನೂಕಿನ ಹಿಂಸೆ ಮಾಡಿ ಸೇರಿಸಿಲ್ಲ. ಅವನ್ನ ಒಂದು ಏನು ಸೇರ್ಕೊಳ್ತೀಯಪ್ಪ, ನೀನೇನಾದರೂ ಅಡ್ಜಸ್ಟ್ ಆಗ್ತೀಯಾ, ಸೇರ್ಕೊಳ್ತೀಯಾ ಅಂತ ಕೇಳಿನೇ ನಾವು ಅವನ್ನ ಸೇರಿಸಿದ್ದೀವಿ. ಅದರಿಂದ ನೀವೇನು ಟೆನ್ಷನ್ ತೊಗೋಬೇಡಿ, ಅವ್ನು ತುಂಬ ಆರಾಮಾಗಿದ್ದಾನೆ ಹಾಸ್ಟೆಲಲ್ಲಿ. ಅಂದರೆ ನಮ್ಮನ್ನು ನೋಡಿದಾಗ ಫ್ಯಾಮಿಲಿನ ಬಿಟ್ಟು ಇರಲ್ಲ ಅಂದಾಗ ಮಕ್ಕಳುಗಳು ಫಸ್ಟು ಸೇರಿಸಿದಾಗ ತುಂಬ ಅಳ್ತಾರೆ, ಇಲ್ಲ ಅಂತ ಹೇಳಲ್ಲ. ಅದ್ರಲ್ಲಿ ಅವ್ನು ನನ್ನನ್ನು ನೋಡಿ ತುಂಬ ಅಳ್ತಾನೆ ಅಷ್ಟೇ. ಅದು ಬಿಟ್ಟರೆ ಅವ್ನು ಹಾಸ್ಟೆಲಿಗೆಲ್ಲ ಸಿಕ್ಕಾಬಿಟ್ಟೆ ಅಡ್ಜಸ್ಟ್ ಆಗಿದ್ದಾನೆ, ಯಾವ ತೊಂದರೆನೂ ಇಲ್ಲ. ಎಲ್ಲನೂ ಹುಡುಕಿ ಹಾಸ್ಟೆಲ್ನ ಸರ್ಚ್ ಮಾಡಿನೇ ನಾವು ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಅಂತ ಅಂದಮೇಲೆ ನಾವು ಹಾಸ್ಟೆಲಿಗೆ ಸೇರಿಸಿರೋದು. ತುಂಬಾ ಸಿಸ್ಟಮ್ ಇದೆ ಅಲ್ಲಿ. ಸಿಸ್ಟಮ್ ಅಂತಂದರೆ ನಮ್ಮನ್ನು ಕೂಡ ಎಂಥ ಅನಿವಾರ್ಯ ಇದ್ದರೂ ಅವರು ಬಿಡಲ್ಲ ಅಂತ ಸಿಸ್ಟಮ್ ಇದೆ. ಅವ್ರ ಸಿಸ್ಟಮ್ ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರನೇ ಸೇರಿಸಿರೋದು. ಇದು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸಿದ್ದಷ್ಟೇ. ನಿಮ್ಮ ಕಮೆಂಟ್ ತಪ್ಪು ಅಂತ ಹೇಳ್ತಾರೆ, ನಿಜವಾಗೂ ಸಿಕ್ಕಾಪಟ್ಟೆ ಖುಷಿನೇ ಆಯಿತು ನೀವು ಕಮೆಂಟ್ ಮಾಡಿದ್ದೀರಿ ಅಂತ. ನಾನು ಕಮೆಂಟ್ಗೆ ಆಲ್ಮೋಸ್ಟ್ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡೆ. ಅಡುಗೆನೂ ಈ ಕಡೆ ಪಲಾವ್ ಏನೇನು ಬೇಕು ಪಲಾವ್ನು ಮಾಡಿಕೊಂಡೆ, ಕಬಾಬ್ ಮಾಡಿಕೊಂಡೆ. ಇನ್ನೊಂದು ಸೈಡು ಚಪಾತಿನೂ ಕೂಡ ಹೊತ್ಕೊಂಡು, ಚಪಾತಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಚಪಾತಿನೂ ಹೊತ್ಕೊಂಡು, ಮಶ್ರೂಮ್ ಪಲ್ಯನೂ ಮಾಡಿಕೊಂಡು, ಇನ್ನೊಂದು ಸೈಡು ಪಾಸ್ತಕ್ಕೂ ಇಟ್ಕೊಂಡು ಪಾಸ್ತಕ್ಕೂ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ತಮ್ಮ ನೆಂಟಿನೂ ಕೂಡ ಬಂದರು. ಇನ್ನೊಂದು ಸೈಡಲ್ಲಿ ಅಮ್ಮ ಎಲ್ಲ ರೆಡಿ ಆದರು. ಇವರೆಲ್ಲ ರೆಡಿ. ನನ್ನ ಮಗಳು ಕೂಡ ಕಾಲೇಜ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ ರೆಡಿಯಾಗಿ. ಏನಾರು ಹೇಳ್ತೀಯವ ನಿನ್ನ ತಮ್ಮಂಗೆ ಅಂತ ಕೇಳಿದ್ರೆ ಏನು ಹೇಳ್ತಾಳೆ ನೋಡಿ. ಏನು ಹೇಳ್ತೀಯ ನಿನ್ನ ತಮ್ಮಂಗೆ? ಏನಾರು ಹೇಳು. ಕಳ್ಳಿ ಆಯಿತು, ಹುಷಾರಾಗಿ ಹೋಗು, ತಿನ್ಕೊಂಡು. ಅಂತೂ ಇಂತೂ ನಾವು ಕೂಡ ಫೈನಲಿ ರೆಡಿ ಆದವು. ಅಷ್ಟರಲ್ಲಿ ನನ್ನ ಮಗಳು ಕೂಡ ರೆಡಿ ಆದಳು. ಅಂದರೆ ಅವಳು ಹೊರಡೋದು ಒಂದು 7:30 8 ಗಂಟೆ ಆಗುತ್ತೆ ಕಾಲೇಜ್ಗೆ. ಅವಳು ಹೊರಡೋ ಗಂಟ ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಒಂದು 7:10ಕ್ಕೆ ನಾವು ಹೊರಟು ಮನೆಯಿಂದ. ಅವಳಿಗೆ ತುಂಬ ಬೇಜಾರಲ್ಲಿದ್ಲು. ನಾನು ನನ್ನ ತಮ್ಮನ ನೋಡೋಕೆ ಬರಬೇಕಿತ್ತು ಅಂತೇಳಿ, ಬಟ್ ಅವಳಿಗೆ ಟೆಸ್ಟ್ ಇತ್ತು ಅಂತ ಹೇಳಿ ಅನಿವಾರ್ಯ ಕಾರಣದಿಂದ ಅವಳನ್ನ ಬಿಟ್ಬಿಟ್ಟು ಹೋಗಬೇಕಿತ್ತು. ಅವಳ ಲೈಫು ಕೂಡ ಮುಖ್ಯ ಅಲ್ವಾ. ಅದು ಆದಮೇಲೆ ರಜನೂ ಕೊಡಲ್ಲ ಅಂತ ಹೇಳಿದ್ರು, ಟೆಸ್ಟ್ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವಳು ಬಾಯ್ ಮಾಡಿ ಹೊರಟು. ಅದರಲ್ಲೂ ನನ್ನ ತಮ್ಮನ ಮಗಳಿಗಂತೂ ಅವಳು ಖುಷಿಕ ಅಂತ ಹೇಳಿ, ಅವಳಿಗೆ ನನ್ನ ಮಗ ಅಂದರೆ ಎಲ್ಲಿಲ್ಲದ ಖುಷಿ ನೋಡಿ. ಏನು ಯಾರು ನೋಡೋಕೈತೇವೆ? ಬೂ ಅಂದ್ರೆ ಮುದ್ದು ದಂಡಕ್ಕೆ ಹೋಯ್ತಲ್ಲ, ನೀನು ಊರಿಗೆ ತಗೊಂಡ್ಬಿಡಕೋಯ್ತಾವೆ. ಖುಷಿ ನಿಮ್ಮ ಅಜ್ಜಿ ಮನೆಗೆ ಬಿಟ್ಬಿಡ್ತೀನಿ ನಿನ್ನ. ಅಂದ್ರೆ ಅಂತೂ ಇಂತೂ ಫೈನಲಿ ಹೊರಟಾಗ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ನನಗಂತೂ ಇತ್ತು. ನನ್ನ ಮಗ ನಮ್ಮನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಯಾವ ಥರ ಒಂದು ಏನಂತಾರೆ, ಆ ಮುಖದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಕೊಡ್ತಾನೆ, ಆ ಮುಖದಲ್ಲಿ ಬದಲಾವಣೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಸ್ವಲ್ಪ ಕಾಡ್ತಾಯಿತ್ತು. ಅದೊಂಥರ ಖುಷಿನೇ ಅಂತ ಅನಿಸುತ್ತೆ. ಅಂತೂ ಇಂತೂ ನಾವು ಅವನ ಸ್ಕೂಲ್ ಹತ್ರ ರೀಚ್ ಆದೋ. ಕುಣಗಲ್ಲು ಅರವಿಂದ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಒಳ್ಳೆ ಎಜುಕೇಷನ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಫೆಸಿಲಿಟಿನೂ ಕೂಡ
ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸರ್ಚ್ ಮಾಡಿನೇ ನಾನು ಈ ಸ್ಕೂಲನ್ನ ಹುಡುಕಿ ಹಾಕಿರೋದು. ನೋಡ್ತಾ ಇರ್ಬೋದು, ಫಸ್ಟ್ ಡೇ ವಿಸಿಟಿಂಗ್ ಅಂತ ಹೇಳಿ ಸಿಕ್ಕಾಪಟ್ಟೆ ರಶ್ಶು. ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಅಂದರೆ ಸುತ್ತಮುತ್ತ ಗದ್ದೆಗಳು ಇರೋದ್ರಿಂದ ಕಾರ್ ಪಾರ್ಕಿಂಗ್ಗೆ ವ್ಯವಸ್ಥೆ ಚೆನ್ನಾಗಿತ್ತು. ಒಂದು ಸತಿ ಬ್ಲಾಕ್ ಆಗಿಬಿಟ್ರಂತೂ ಹೋಗೋದೇ ಒಂದು ಅರ್ಧ ಗಂಟೆ ಬೇಕು. ಮೇನ್ ರೋಡಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ತೊಂದರೆ ಏನು ಬರಲ್ಲ. ಬಟ್ ರೋಡ್ ಸೈಡಲ್ಲೇ ನಾವಂತರೇನು ಎಮರ್ಜೆನ್ಸಿಗೆ ರೋಡ್ ಸೈಡಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ, ಆ ಸೈಡ್ ಈ ಸೈಡು. ಬಟ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಏನಾದ್ರು ಬ್ಲ್ಯಾಕ್ ಆದ್ರಂತೂ 1 ಅವರ್ ಬೇಕೇ ಬೇಕು. ನಾವು ಕಾರೆಲ್ಲ ಪಾರ್ಕಿಂಗ್ ಮಾಡಿ ನಾವು ಈ ಕಡೆ ಬಂದು ರೋಡ್ ದಾಟಿ ಬಂದು ಆಲ್ಮೋಸ್ಟ್ ಎಲ್ಲ ವಿಸಿಟಿಂಗ್ಗೆ ಮಕ್ಕಳು ನೋಡೋಕ್ಕೆ ಅಂತ ಸಿಕ್ಕಾಪಟ್ಟೆ ರಶ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿನೂ ಆಯ್ತಾಯಿತು. ಫಸ್ಟು ಅಂದರೆ ಒಂದು ತಿಂಗಳ ಮೇಲೆ 20 ದಿನ ಆಯಿತು ನನ್ನ ಮಗನ್ನ ಬಿಟ್ಟು ನಾವು ಸ್ಕೂಲ್ಗೆ ಬಂದು. ಯಾವ ರೀತಿ ಇರುತ್ತೆ ಅಂತ ಅದು ಹೇಳೋಕ್ಕೆ ಆಗಲ್ಲ. ಅದೇನೋ ಒಂಥರ ಹೇಳ್ತಾರೆ, ಆ ಭಾವನೆನೇ ಬರ್ತಾಯಿಲ್ಲ. ನಿಜವಾಗ್ಲೂ ವೀಡಿಯೋ ಮಾಡ್ತಾ ನನಗೆ ಅಳ ಬರ್ತಾಯಿತ್ತು. ಹೋದ ತಕ್ಷಣ ನನ್ನ ಮಗ ಯಾವ ರೀತಿ ಇದ್ದಾನೋ, ಏನಿದ್ದಾನೋ, ಯಾರನ್ನು ಫಸ್ಟ್ ತಪ್ಕೊಳ್ತಾನೋ ಏನೋ ಅಂತ. ಬಟ್ ಅವನಿಗೆ ಸ್ಕೂಲ್ ಒಳಕ್ಕೆ ಹೋಗಿ ನಾವು ಕರ್ಕೊಬರ್ಬೇಕಿರೋದ್ರಿಂದ ಆ ಥರ ಏನು ಅಂತ ಅನ್ನಿಸ್ತಿಲ್ಲ. ಬಟ್ ಅಲ್ಲಿ ಬಂದ ತಕ್ಷಣ ಕಿಟಕಿಲಿ ಅಮ್ಮ ಅಂತ ಕೂಗ್ಬಿಟ್ಟು, ಮಮ್ಮಿ ಅಂತ ಕೂಗ್ಬಿಟ್ಟು ಆಯ್ ಮಾಡ್ತಾಯಿದ್ದ. ನೋಡಿ ಅಲ್ಲಿ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ, ಕೂಕೊಂಡು ಅವನೇ ಮಮ್ಮಿ ಅಂತ ಕೂಕೊಂಡ. ನಂಗೆ ಅದು ನೋಡ್ಬಿಟ್ಟೆ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಆಯ್ ಮಾಡ್ತಾಯಿದ್ದ. ನಿಜವಾಗ್ಲೂ ಮಮ್ಮಿ ಇಲ್ಲಿಗೆ ಬಾ ಅಂತ ಕರಿತಾ ಇದ್ದ ಅಲ್ಲೇ ಆಯ್ ಮಾಡಿಕೊಂಡು. ಸಿಕ್ಕಾಬಿಟ್ಟೆ ಖುಷಿ ಆಯಿತು ನೋಡಿದ ತಕ್ಷಣ. ಅದಾದ ತಕ್ಷಣ ಅಲ್ಲಿಗೆ ಹೋದೆ. ಸ್ಕೂಲ್ ಒಳಗಡೆ ಹೋಗಿ ಅವನ್ನ ಕರ್ಕೊಂಬರ್ಬೇಕಿತ್ತು. ಅಂದರೆ ಅವ್ನ ಟೆಸ್ಟಲ್ಲಿ ಏನು ಬರೆದಿದ್ದಾನೆ ಎಲ್ಲನೂ ತೋರಿಸ್ಕೊಂಡು, ಅವ್ನ ನೋಟ್ಸ್ ಎಲ್ಲ ತೋರಿಸಿ ಕೊಡ್ತಾರೆ. ಅದನ್ನು ಸೈನ್ ಹಾಕಿ ಬರಬೇಕಿತ್ತು. ಬಟ್ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ನೋಡ್ತಾ ಇರ್ಬೋದು, ಅವ್ರ ಮಗನ್ನ ತಪ್ಪಿಕೊಂಡು ನಮ್ಮ ಯಜಮಾನ್ರು ಹೋಗ್ತಾಯಿದ್ರು. ಹತ್ರಕ್ಕೆ ಹೋದಾಗ ಎಷ್ಟು ಖುಷಿ. ಅವನ್ನ ತಬ್ಬಿ ಮುದ್ದಾಡಿ ಅಂತೂ ಮಡಗ್ಬಿಟ್ಟಿದ್ದೀನಿ ನಿಜವಾಗ್ಲೂ. ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನೇ ಮಾಡ್ಕೊಳ್ಳೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಅವ್ರ ಅಪ್ಪ ಮಕ್ಕಳಿಬ್ಬರು ಮಾತಾಡ್ಕೊಂಡು ಹೋಗ್ತಾಯಿದ್ರು. ಏನೇನೋ ಹೇಳ್ತಾ ಇದ್ದ. ಬಟ್ ಅವ್ನು ಫಸ್ಟ್ ಹೇಳಿದ್ದು, ಮಮ್ಮಿ ಇದೊಂದೇ ವರ್ಷ ಮಮ್ಮಿ ನಾನು ಓದೋದು ಇಲ್ಲಿ, ಆಮೇಲೆ ಬಂದುಬಿಡ್ತೀನಿ ಅಂತಂದ. ಯಾಕಪ್ಪ ಅಂತ ಹೇಳಿದ್ರೆ, ಮಮ್ಮಿ 5 ಗಂಟೆಗೆ ಹೇಳಿಸ್ತಾರೆ. ಇನ್ನೇನು ಹೇಳಿಲ್ಲ ಅವನು. ಚೆನ್ನಾಗಿ ಓದಿಸಲ್ವೇನೋ, ಊಟ ಅಡ್ಜಸ್ಟ್ ಆಗಲಿಲ್ವಾ, ಹಾಸ್ಟೆಲ್ ಎಲ್ಲ ಅಡ್ಜಸ್ಟ್ ಆಯಿತು ಮಮ್ಮಿ, ಬಟ್ ನನಗೆ 5 ಗಂಟೆಗೆ ಎದ್ದು ಅಭ್ಯಾಸ ಇಲ್ಲ ಮಮ್ಮಿ ಅಲ್ವಾ, ಅದಕ್ಕೆ ಅದೊಂದು ಮಮ್ಮಿ 5 ಗಂಟೆಗೆ ಹೇಳಿಸ್ತಾರೆ ಅಂತ ಅಂದ. ಅದು ಹೇಳಲೇಬೇಕು ಕಣಪ್ಪ, ಇವತ್ತು ಕಲ್ತ್ರೆ ಸಿಸ್ಟಮು ಮುಂದಕ್ಕೆ ನಮಗೆ ಒಳ್ಳೇದಾಗೋದು ಅಂತ ಹೇಳ್ದು. ಬಟ್ ನಮ್ಮಮ್ಮ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಅಮ್ಮಂಗೆ ಅಂತೂ ಮೊಮ್ಮಗನ ನೋಡಿ, ಅದರಲ್ಲೂ ಪ್ರೀತಿಯ ಮೊಮ್ಮಗ, ಆ ಮೊಮ್ಮಗನ ನೋಡಿ ಅಂತೂ ಅವ್ರಿಗೆ ಎಕ್ಸೈಟ್ಮೆಂಟ್, ಆ ಖುಷಿ ಅಂತೂ ನಿಜವಾಗ್ಲೂ ಹೇಳೋಕ್ಕೆ ಆಯ್ತಿರಲಿಲ್ಲ. ಅಷ್ಟು ಸಿಕ್ಕಾಪಟ್ಟೆ ಖುಷಿ ಇತ್ತು. ನೋಡಿದ ತಕ್ಷಣ ಅವ್ರ ಮೊಮ್ಮಗನ ತಪ್ಕೊಂಡು ಪಪ್ಪಿ ಕೊಟ್ಬಿಟ್ರು ಅವ್ರ ಮೊಮ್ಮ. ಅಷ್ಟು ಖುಷಿ ಆಯಿತು. ಅವಳಿಗಂತೂ, ನನ್ನ ತಮ್ಮನ ಮಗಳಿಗಂತೂ ಅವ್ನು ನೋಡಿದ ತಕ್ಷಣ ಅದೆಷ್ಟು ಖುಷಿ ಅಂದರೆ, ಅದು ಏನೇನೋ ಮಾತಾಡ್ತಾಯಿತ್ತು. ಅದು ಆ ಕ್ಯಾಮ್ರೆಲ್ಲ ತೋರಿಸ್ಕೊಂಡು ಮಮ್ಮಿ ಹಂಗೆ ಹಿಂಗೆ ಅಂದ್ಕೊಂಡು ಅದೇ ಭಾಷೆಯಲ್ಲಿ ಮಾತಾಡ್ತಾಯಿತ್ತು. ಅದು ಎಷ್ಟು ಅಂದರೆ, ಅದಕ್ಕಂತೂ ನನ್ನ ತಮ್ಮನ ಮಗಳಿಗಂತೂ ಮುದ್ದು ಕಂಡ್ರೆ ಹುಸಿ ಖುಷಿ ಇಲ್ಲ. ಅದೆಷ್ಟು ಖುಷಿ ಅಂದರೆ, ತೋರಿಸ್ತೀನಿ ಬನ್ನಿ, ಅವಳು ಏನೇನೋ ಮಾತಾಡ್ತಾಳೆ ಅವನ ಜೊತೆಗೆ. ಅವನಿಗೆ ಅರ್ಥ ಆಗಬೇಕಿಲ್ಲ, ಅವಳಿಗೆ ಅರ್ಥ ಆಗಬೇಕು, ಅಷ್ಟು ಖುಷಿ. ನನಗಂತೂ ಸಿಕ್ಕಾಬಿಟ್ಟೆ ನೋಡಿ ನನ್ನ ಮಗನ ಜೊತೆ ನನ್ನ ಮಗ ಏನಾದ್ರು ಹೇಳ್ತಾ ಇದ್ರಂತೂ ಬಂದು ಕೆನ್ನೆ ಹತ್ರ ಬಂದು ನನ್ನ ಮಗ ಕೆನ್ನೆ ಸಾವ್ರ್ತಿದ್ದ. ಕೂತ್ಕೊಂಡು ಅವ್ನಿಗೆ ಅದು ಅಭ್ಯಾಸ. ಅದು ನನ್ನ ತೊಡೆ ಮೇಲೆ ಕೂತ್ಕೊಂಡು ಬಂದ ತಕ್ಷಣ ಕೆನ್ನೆ ಸಾವ್ರೋದು, ಇದು ತಿರುಕೊಂಡ ತಕ್ಷಣ ಮುದ್ದಾಡೋದು. ಅಯ್ಯೋ, ನನಗಂತೂ ಆ ಖುಷಿ, ಆ ಸಂತೋಷ, ನಿಜವಾಗ್ಲೂ ಆ ಎಕ್ಸೈಟ್ಮೆಂಟ್ ಇದೆಯಲ್ಲ, ಆ ಖುಷಿ ಇದೆಯಲ್ಲ, ಸಿಕ್ಕಾಪಟ್ಟೆ ಸಂತೋಷ ಆಯಿತು ನನ್ನ ಮಗನ ನೋಡಿ. ಅದಾದಮೇಲೆ ನನ್ನ ಮಗನಿಗೆ ತಂದಿರುವಂತಹ ಊಟ ಏನೇನಿತ್ತು ಅದೆಲ್ಲನೂ ಹಾಕಿ ಕೊಡ್ತಾಯಿದ್ದೆ. ಅವ್ನ ನಗನ್ನೇ ತಡೆಯೋಕ್ಕಾಯ್ತಿರಲಿಲ್ಲ ಅವನಿಗೆ. ನಿಂತೇಕಪ್ಪ ನೆಕ್ತೆ ಕರಿತಾವ ಕ್ರಿಕೆಟ್ ಗ್ರೌಂಡ್ ಹತ್ರ ಮಾಡ್ತಾರ. ಕೂಡ ಊಟ ಎಲ್ಲ ಮುಗಿಸ್ತು. ಅವನಿಗೂ ತಿನ್ನಿಸ್ದೆ. ಒಂದು ಸ್ವಲ್ಪ ಇಷ್ಟಪಟ್ಟು ಎಲ್ಲ ತಿಂದ. ಪಾಸ್ತಾ ತಿಂದ, ಒಂದು ಸ್ವಲ್ಪ ಕಬಾಬು, ಚಪಾತಿ ಎಲ್ಲನೂ ತಿಂದ. ಅದಾದಮೇಲೆ ಅವ್ರ ಮಾವ ಐಸ್ ಕ್ರೀಮ್ ತಗೊಬಂದು ಕೊಟ್ಟರು. ಐಸ್ ಕ್ರೀಮು ಕೂಡ ತಿಂತ ಕೂತ್ಕೊಂಡ. ಏನು ಇಷ್ಟಪಟ್ಟು ಅದು ಬೇಕಪ್ಪ ಇದು ಬೇಕಪ್ಪ ಅಂತ ಹೇಳಿದ್ರೆ ಏನೂ ಬೇಡ ಅಂತ ಹೇಳ್ತಿದ್ದ. ಅದರಲ್ಲೂ ಐಸ್ ಕ್ರೀಮಲ್ಲಿ ಒಂದು ಸ್ವಲ್ಪ ತಿಂದ, ನನಗೋಸಿ ಕೊಟ್ಟ. ಸರಿ ಅಂತ ಹೇಳ್ಬಿಟ್ಟು, ಒಂದೇ ಕೂತಿರ್ಬೇಕ ಮಮ್ಮಿ, ಬಾ ಸ್ಕೂಲ್ ತೋರಿಸ್ಕೊಡ್ತೀನಿ ಅಂತ ಕರೆದ. ಸರಿ ಏನಾಯಿತು ನಡಿಯಪ್ಪ ಅಂತ ಹೇಳಿದೆ.
ಏನ ಸೈರನು ಆಂಬುಲೆನ್ಸ್ ಸೈರನ್ ತರ ಹೊಡೆಯುತ್ತೆ. ಆಂಬುಲೆನ್ಸ್ ಸೈರನು ಆ ಥರ ಹೊಡೆಯುತ್ತೆ. ಅಷ್ಟು ಏನಾರ ಈಚೆ ಬಂದಿಲ್ಲ ಅಂದ್ರೆ ಫೈನು 5,000 ರೂಪಾಯಿ ಫೈನು. ಎಲ್ಲದಕ್ಕೂ ಫೈನ್ ಇಲ್ಲಿ. ಅಂತಾನೆ ಅವನ ಎದಳ್ಸೆದ್ನ ಹೊಟ್ಟೆ ನೋಯ್ತೆ ನಂಗೆ. ಇವತ್ತು ಹಂಗೆ ಮಾಡ್ದ ಎದ್ದೆ ಹೋಗಿದ್ದು. ನೀವು ಒಬ್ಬನೇ ಹೋಗ್ತಿದ್ದೀರಾ? ಮತ್ತೆ ಸ್ಕೂಲ್ ಫ್ರೆಂಡ್ ಆಗಿದ್ದಾರಾ? ಸ್ಕೂಲಲ್ಲೂ ಆಗಿದ್ದಾರಾ? ಸ್ಕೂಲೆಲ್ಲ ತೋರಿಸಾದ್ಮೇಲೆ ಹಾಸ್ಟ್ಲು ಎಲ್ಲ ತೋರಿಸಾದ್ಮೇಲೆ ಎಲ್ಲರ ಜೊತೆಲೂ ವಿಡಿಯೋ ಕಾಲ್ ಮಾಡಿ ಅಪ್ಪನ ಜೊತೆಲಿ ವಿಡಿಯೋ ಕಾಲ್ ಎಲ್ಲ ಮಾಡಿ ಎಲ್ಲ ಮಾತಾಡ್ದ, ತಂಗಿ ಜೊತೆಲೆಲ್ಲ ಮಾತಾಡ್ದ. ಅದಾದಮೇಲೆ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಮಧ್ಯಾಹ್ನ ಊಟನ ಅವ್ನಿಗೆ ಮಿಕ್ಕಿದ್ದೆಲ್ಲ ಅಂದರೆ ಕಬಾಬು, ಇನ್ನೊಂದು ಸ್ವಲ್ಪ ಪಾಸ್ತಾ ಎಲ್ಲ ಇತ್ತಲ್ಲ ಹಾಕ ತಿನ್ನಿಸ್ತಾ ಇದ್ದೋ. ಅದಾದಮೇಲೆ ನನ್ನ ತಮ್ಮನ ಮಗಳು ಕೂಡ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ತಿನ್ನಿಸ್ತಾ ಇದ್ಲು. ಅದಾದಮೇಲೆ ತಂಗಿನೂ ಕೂಡ ಕಾಲ್ ಮಾಡಿದ್ಲು, ವಿಡಿಯೋ ಕಾಲ್ ಮಾಡಿ ಎಲ್ಲ ಮಾತಾಡಿದ್ರು, ಎಲ್ಲರೂ ಖುಷಿ ಆಯಿತು. ಅದಾದಮೇಲೆ ಫಸ್ಟೇ ಸೈರನ್ ಬಂತು. ಅಂದರೆ ಫಸ್ಟ್ ಸೈರನ್ ಬಂದ ತಕ್ಷಣ ಅಲರ್ಟ್ ಆಗಬೇಕು ನಾವು. ಪ್ಯಾಕ್ ಎಲ್ಲ ಮಾಡಿಕೊಂಡು ಏನಿದ್ರೆ ಕೊಡೋದು ಬಿಡೋದೆಲ್ಲ ಇದ್ದರೆ ಕೊಟ್ಬಿಟ್ಟು ತಿಂಡಿಗಳೆಲ್ಲ ತಂದಿರ್ತೀವಿ ಅದೆಲ್ಲ ಕೊಟ್ಬಿಟ್ಟು ರೆಡಿ ಮಾಡಬೇಕು ಅಂತ ಹೇಳಿ ಅದೆಲ್ಲ ಕೊಟ್ಟು ಅದಾದಮೇಲೆ ಎರಡನೇ ಸೈರನ್ ಬಂದ ತಕ್ಷಣ ಸಿಕ್ಕಾಬಟ್ಟೆ ಹತ್ಬಿಟ್ಟು ಅವನು ಹೋಗ್ಬೇಕಲ್ಲ ಅಂತ ಹೇಳಿ ಬಿಟ್ಟು ಹೋಗ್ಬೇಕಲ್ಲ ಅಂತೇಳಿ ತೋರಿಸ್ತೀನಿ ಬನ್ನಿ ನಿಮಗೆ. ಅಂತ ಹೇಳಿ ಎರಡನೇ ಸೈರನ್ ಕೂಡ ಬಂತು. ಬಂದಾದ್ಮೇಲೆ ಅವನಿಗೆ ಸಮಾಧಾನ ಮಾಡಿ ಆದಷ್ಟು ಸಮಾಧಾನ ಮಾಡಿದೆ. ಅಂದರೆ ಅವ್ನಿಗೆ ಇರೋಕ್ಕೆ ಕಷ್ಟ ಅಂತ ಅನಿಸ್ಲಿಲ್ಲ. ಬಟ್ ಎಲ್ಲರ ಜೊತೆಗೂ ಇಷ್ಟೊತ್ತು ಮಾತಾಡ್ದ, ಖುಷಿಯಾಗಿದ್ದ. ಈಗ ನಮ್ಮನ್ನೆಲ್ಲರನ್ನೂ ಬಿಟ್ಟು ಅವನು ಹಾಸ್ಟೆಲ್ ಇರಬೇಕು, ನಾವೆಲ್ಲ ಹೋಗ್ತೀವಿ ಅಂತ ಹೇಳಿದಾಗ ನಮ್ಮನ್ನು ನೋಡಿ ಅಳ್ತಿದ್ದ. ನಾನು ಬರ್ತೀನಿ ಅಂತ ಅಷ್ಟೇ. ಅವ್ನು ನೋಡೋಕ್ಕಾಗ್ದೆ ಅವ್ನು ನನ್ನನ್ನೇ ನೋಡ್ತಾ ಇದ್ದ, ಮಮ್ಮಿ ಬಿಟ್ಬಿಟ್ಟು ಹೋಗ್ತೀಯಲ್ಲ ಅಂತ ಹೇಳಿ. ನಿಜವಾಗ್ಲೂ ಆ ಸನ್ನಿವೇಶ ನೆನೆಸ್ಕೊಂಡು ನಿಜವಾಗ್ಲೂ ಅಳ ಬಂತು ಅಷ್ಟೇ. ಇನ್ನೇನು ಬೇಜಾರಾಗಲಿಲ್ಲ. ಅವ್ನು ನೋಡಿ ಅವ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂಚೂರು ಬೇಜಾರಿತ್ತು. ಅದು ಸಮಾಧಾನ ಎಲ್ಲ ಮಾಡಿ ಅದಾದಮೇಲೆ ಅವ್ನು ಬಿಟ್ಬಿಟ್ಟು ಬರೋಕ್ಕೆ ಅಂತ ಹಾಸ್ಟೆಲ್ ಹತ್ರ ಹೋದೋ. ಅಷ್ಟರಲ್ಲಿ ನನ್ನ ತಮ್ಮ ಅವರೆಲ್ಲರೂ ಹೊರಡಿ ನೀವು ಕಾರ್ ತೆಗಿ ಹೋಗಿ ಪಾರ್ಕಿಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ನನ್ನ ಮಗನ ಬಿಟ್ಬಿಟ್ಟು ಒಳಗಡೆ ಬಿಡಲ್ಲ ಹಾಸ್ಟೆಲ್ ಒಳಗಡೆ. ಅಲ್ಲಿ ಹಾಸ್ಟೆಲ್ ಕಿಟಕಿದ ಹತ್ರ ಹೇಳ್ಬಿಟ್ಟು ಅವ್ನಿಗೆ ಸಾಮಾನು ಏನಿತ್ತು ಸಾಮಾನು ತಂದಿದ್ದು ಒಂದು ಸ್ವಲ್ಪ ಸ್ನ್ಯಾಕ್ಸು ತಿಂಡಿ ಫೈಲ್ಸ್ ಎಲ್ಲನೂ ಹೇಳಿ ಅದನ್ನೆಲ್ಲ ಕೊಟ್ಬಿಟ್ಟು ಹಾಸ್ಟೆಲ್ ಹತ್ರ ಬಿಟ್ಬಿಟ್ಟು ಬರಬೇಕಾದ್ರೆ ಅವನು ಕಿಟಕಿಯಿಂದ ಮಮ್ಮಿ ಮೇಲೋಗಿ ಬಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಾಯಿ ಮಾಡೋಕ್ಕೆ ಹೋದಾಗಂತೂ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ತಡೆಯೋಕ್ಕಾಗ್ತಿಲ್ಲ. ಅಲ್ಲಿಂದ ಬಿಟ್ಟವನ್ನ ಬರೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಫೀಲ್ ಆಗ್ತಾಯಿತ್ತು. ಓದ್ನಾ ಅಂತ ಅನ್ನೋದ್ರಲ್ಲೇ ಇತ್ತು. ಅಂತೂ ಇಂತೂ ಅವನ್ನ ಅಲ್ಲೆಲ್ಲ ಬಿಟ್ಬಿಟ್ಟು ಅವ್ನಿಗೆ ಬಾಯಿ ಮಾಡಿಬಿಟ್ಟು ಸಮಾಧಾನ ಮಾಡಿಬಿಟ್ಟು ಬಂದು. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಖಣ್ಣ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸವಾರಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಗೈಸ್. ಹುಷಾರು, ಬಾಕ್ಸ್ ಲಾಕೆಲ್ಲ ಹುಷಾರು, ಬಿಸ್ಕೆಟ್ ಬ್ಲಾಕ್ ಎಲ್ಲ ಮೊನ್ನೆ